ANMR ನ್ಯೂಸ್ಗೆ ಸ್ವಾಗತ. PVR ಸಿಲ್ಕ್ಸ್ ಶೋರೂಮ್ ಚಿಂತಾಮಣಿ ಎರಡನೇ ಮಹಡಿಯಲ್ಲಿ ಫ್ಯಾನ್ಸಿ ಸ್ಯಾರೀಸ್ಗಳಾದ ಆರ್ಗೆಂಜಾ ಸ್ಯಾರಿ, ಬನಾರಸ್ ಸ್ಯಾರಿ, ಚಂದೇರಿ ಸ್ಯಾರಿ, ಸಂಬಲ್ಪುರಿ ಸ್ಯಾರಿ, ಪೂಚಂಪಲ್ಲಿ ಸ್ಯಾರಿ, ಕಲಂಕಾರಿ ಸ್ಯಾರಿ, ಮಿಕ್ಸ್ ಮೈಸೂರು ಸಿಲ್ಕ್, ವಿಶಾಲ್, ವಿಪುಲ್, ಜಾರ್ಜೆಟ್ ಸೀರೆಗಳು, ಶಿಫಾನ್ ಸೀರೆಗಳು, ಲೆಹರಿಯಾ ಸ್ಯಾರಿ, ಇಕ್ಕತ್ ಕಾಟನ್ ಸ್ಯಾರಿಗಳು ಸಹ ದೊರೆಯುತ್ತದೆ. ಕಾಟನ್ ಸೀರೆಗಳಲ್ಲಿ ಬನಾರಸ್ ಕಾಟನ್ ಸೀರೆ, ಖಾದಿ ಕಾಟನ್ ಸೀರೆ, ಚಂದೇರಿ ಕಾಟನ್, ಲೆನಿನ್ ಕಾಟನ್, ಗದ್ವಾಲ್ ಕಾಟನ್, ಕಲಂಕಾರಿ ಕಾಟನ್, ಉಪ್ಪಾಡ, ಮಂಗಳಗಿರಿ ಕಾಟನ್, ಇಕ್ಕತ್ ಕಾಟನ್, ಜೂಟ್, ಜಾರ್ಜೆಟ್ ಸೀರೆಗಳು, ವೆಲ್ವೆಟ್ ಸೀರೆಗಳು, ಆರ್ಗನ್ಜಾ ಸೀರೆಗಳು, ಕ್ರೇಪ್ ಸೀರೆಗಳು, ವೆಂಕಟಗಿರಿ ಕಾಟನ್, ಟಾಂಟ್ ಕಾಟನ್ ಸೀರೆಗಳು ಸಹ ದೊರೆಯುತ್ತದೆ. ಇನ್ನು ವಿವಿಧ ಡ್ರೆಸ್ಗಳಲ್ಲಿ ಸಲ್ವಾರ ಕಮೀಜ್, ಲೆಹಂಗಾ, ಅನಾರ್ಕಲಿ ಸೂಟ್, ಚೂಡಿದಾರ್, ಪಟಿಯಾಲ ಸೂಟ್, ಗಾಗ್ರಾ ಚೋಲಿ, ಪಲಾರ್ ಡ್ರೆಸ್, ಟಾಪ್ಸ್, ಗೌನ್ಸ್, ಶರ್ಟ್ ಆ್ಯಂಡ್ ಟಾಪ್ಸ್, ಲೆಗಿನ್ಸ್, ಜೀನ್ಸ್ ಆ್ಯಂಡ್ ಜೀನ್ಸ್ ಟಾಪ್ ಸೇರಿದಂತೆ ಎಲ್ಲ ವೆರೈಟಿ ಡ್ರೆಸ್ಗಳು ಸಹ ಲಭ್ಯವಿದೆ. ಸಂಪರ್ಕಿಸಿ PVR ಸಿಲ್ಕ್ ಶೋರೂಮ್, ಶಿಡ್ಲಘಟ್ಟ ರಸ್ತೆ, ಬಾಗೇಪಲ್ಲಿ ವೃತ್ತದ ಸಮೀಪ, 35ನೇ ವಾರ್ಡ್, ತಿಮ್ಮಸಂದ್ರ, ಚಿಂತಾಮಣಿ. ಮೊಬೈಲ್ ಕಿತ್ತಾಟ, ಕೊಲೆಯಲ್ಲಿ ಅಂತ್ಯ. ಎಸ್ ರಾಗುಟಹಳ್ಳಿ ಗ್ರಾಮದಲ್ಲಿ ಘಟನೆ. ಚಿಂತಾಮಣಿ ತಾಲೂಕಿನ ಮುಂಗಾನಹಳ್ಳಿ ಹೋಬಳಿ ಬಟ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಎಸ್ ರಾಗುಟಹಳ್ಳಿ ಗ್ರಾಮದಲ್ಲಿ ಮೊಬೈಲ್ ಕಿತ್ತಾಟ, ಓರ್ವನ ಕೊಲೆಯಲ್ಲಿ ಅಂತ್ಯವಾಗಿರುವ ಘಟನೆ ನಡೆದಿದೆ. ಕೊಲೆಯಾದ ವ್ಯಕ್ತಿಯನ್ನು ಎಸ್ ರಾಗುಟಹಳ್ಳಿ ಗ್ರಾಮದ 29 ವರ್ಷದ ಸುನೀಲ್ ಎಂದು ಗುರುತಿಸಲಾಗಿದ್ದು, ಕೊಲೆ ಮಾಡಿದ ಆರೋಪಿಯನ್ನು ಮೃತನ ಚಿಕ್ಕಪ್ಪನಾಗಿರುವ 30 ವರ್ಷದ ರಮೇಶ್ ರೆಡ್ಡಿ ಎಂದು ಗುರುತಿಸಲಾಗಿದೆ. ಇತ್ತೀಚೆಗೆ ಮೊಬೈಲ್ ವಿಷಯದಲ್ಲಿ ಇವರಿಬ್ಬರ ನಡುವೆ ಕಿತ್ತಾಟ ನಡೆದಿತ್ತು. ಅದರ ವೈಷಮ್ಯದ ಹಿನ್ನೆಲೆಯಲ್ಲಿ ಆರೋಪಿ ರಮೇಶ್ ರೆಡ್ಡಿ ಕಳೆದ 4-5 ದಿನಗಳಿಂದ ಸುನೀಲ್ನನ್ನು ಕೊಲೆ ಮಾಡುವುದಾಗಿ ಬೆದರಿಕೆ ಸಹ ಹಾಕುತ್ತಿದ್ದ ಎನ್ನಲಾಗಿದೆ. ಭಾನುವಾರ ರಾತ್ರಿ ಮನೆಯ ಮುಂದೆ ನಿಂತಿದ್ದ ಸುನೀಲ್ ತಲೆಯ ಮೇಲೆ ರಮೇಶ್ ರೆಡ್ಡಿ ಮನೆಯ ಮೇಲಿಂದ ಸೈಜು ಕಲ್ಲು ಎತ್ತಾಕಿದ ಪರಿಣಾಮ ಆತ ತಲೆಗೆ ತೀವ್ರ ಪೆಟ್ಟು ಬಿದ್ದು ತೀವ್ರ ರಕ್ತಸ್ರಾವವಾಗಿದೆ. ಕೂಡಲೇ ಆತನನ್ನು ಬಟ್ಲಹಳ್ಳಿ ಆಸ್ಪತ್ರೆಗೆ, ನಂತರ ಚಿಂತಾಮಣಿ ಆಸ್ಪತ್ರೆಗೆ ದಾಖಲಿಸಿದ ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರು ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲು ಮಾಡಿದ್ದು, ಅಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಸೋಮವಾರ ಸಂಜೆ ಮೃತಪಟ್ಟಿದ್ದಾನೆ. ಇನ್ನು ಘಟನೆಯ ಬಗ್ಗೆ ಮೃತಳ ಚಿಕ್ಕಮ್ಮ ರಾಜೇಶ್ವರಿ ನೀಡಿದ ದೂರಿನ ಮೇಲೆ ಬಟ್ಲಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇನ್ನು ಕೊಲೆ ಮಾಡಿದ ಆರೋಪಿ ಪರಾರಿಯಾಗಿದ್ದು, ಆತನ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ.